ಮಗೆಲ್ಲರಿಗೂ ನಮಸ್ಕಾರಗಳು. ಈ ದಿನದ ಕಗ್ಗ ಸರಣಿ ಸಂಚಿಕೆ 325. ನಾನು ನಿಮ್ಮೊಂದಿಗೆ ಕರುಣಾಕರ ಪಳಕೂರು. ಕಗ್ಗ ಗಾಯನಕ್ಕೆ ದನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ ಅವರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ಕಗ್ಗವನ್ನು ಕೇಳಿ ಬರೋಣ. ಸಮವಿಲ್ಲ ಸೃಷ್ಟಿಯಲಿ ನರನಂತೆ ನರನಿಲ್ಲ, ಕ್ಷಮೆಯುಮವಳೊಳಗಿಲ್ಲ ಕರ್ಮದಂತೆ ಫಲ. ಕ್ರಮವೊಂದ ನೀಮಾಗಿ ಸಿರಿ ನೋಳ್ಪೆ ನಾನೆನುತ, ನಮಗವಳ್ ಪ್ರಸ್ಪರ್ಧಿ ಮಂಕುತಿಮ್ಮ, ನಮಗವಳ್ ಪ್ರಸ್ಪರ್ಧಿ ಮಂಕುತಿಮ್ಮ. ಬಂಧುಗಳೇ, ಈ ಭೂಮಿಯ ಮೇಲೆ ಸೃಷ್ಟಿಯಾಗಿರುವ ಎಲ್ಲ ವಸ್ತು ಜೀವಿಗಳಲ್ಲಿಯೂ ಕೂಡ ಒಂದಲ್ಲ ಒಂದು ಏರುಪೇರುಗಳಿದ್ದಾವೆ. ಒಂದಕ್ಕೊಂದು ಸಮವಿಲ್ಲದೆ ಇರುವುದನ್ನು ನಾವಿಲ್ಲಿ ಕಾಣಬಹುದು. ಅಂತೆಯೇ ಮನುಷ್ಯ ಕೂಡ ಇದರಿಂದ ಹೊರತಾಗಿಲ್ಲ. ಒಬ್ಬ ಮನುಷ್ಯನಂತೆ ಇನ್ನೊಬ್ಬನಿಲ್ಲ. ಪ್ರತಿಯೊಬ್ಬನಲ್ಲಿ ಕೂಡ ಒಂದಲ್ಲ ಒಂದು ರೀತಿಯ ಭಿನ್ನತೆಯು ಇರುವುದು ಸಹಜವಾಗಿದೆ. ಇಲ್ಲಿ ಅವರವರ ಕರ್ಮಾನುಸಾರವಾಗಿ ಜೀವನದಲ್ಲಿ ಪ್ರತಿಫಲವನ್ನ ಪಡೆಯುತ್ತಾ ಸಾಗುತ್ತಾರೆ. ಅಂತೆಯೇ ನಾವು ಪ್ರಕೃತಿಗೆ ಸ್ಪರ್ಧೆಯನ್ನು ಕೂಡ ಕೊಡಲು ಸಾಧ್ಯವಿಲ್ಲ. ಒಂದು ಪಕ್ಷದಲ್ಲಿ ಪ್ರಕೃತಿಗೆ ಸ್ಪರ್ಧೆಯನ್ನ ಕೊಟ್ಟಿವಿ ಅಂತಾದ್ರೆ ಪ್ರಕೃತಿಯೇ ನಮಗೆ ಪ್ರತಿಸ್ಪರ್ಧೆಯನ್ನ ನೀಡುತ್ತದೆ ಎಂಬ ವಿಚಾರವನ್ನ ಮಾನ್ಯ DVG ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ. ಮಾನ್ಯ DVG ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.